ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಈ ನಡುವೆ ಸುಗ್ರೀವಾಜ್ಞೆ ಏಕೈಕ ಮಾರ್ಗ ಅಂತ ಹೇಳಿ ಸರ್ಕಾರ ಕೂಡ ನಿರ್ಧಾರವನ್ನ ಮಾಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಜಾರಿ ಬಗ್ಗೆ ಸಭೆ. ಡಿಸಿಎಸ್ಪಿಗಳ ಜೊತೆ ಸಿದ್ದರಾಮಯ್ಯನವರ ಚರ್ಚೆ, ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಸಿದ್ದರಾಮಯ್ಯ ಮಾತುಕತೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಅದು ಸುಗ್ರೀವಾಜ್ಞೆ ಜಾರಿ ಅನುಷ್ಠಾನ ಕ್ರಮಗಳ ಕುರಿತಂತೆ ಚರ್ಚೆಯನ್ನ ಮಾಡ್ತಾರೆ. ಸುಗ್ರೀವಾಜ್ಞೆ ಜಾರಿಯ ಸಲಹೆ ಸೂಚನೆಯನ್ನ ಸಿದ್ದರಾಮಯ್ಯನವರು ನೀಡ್ತಾರೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಅನ್ನೋದು ಹೆಚ್ಚಾಗಿದೆ. ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಹಲವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಏನೋ ಕಷ್ಟದ ಸಂದರ್ಭ ಅಂತ ಸಾಲ ತಗೊಂಡಿರ್ತಾರೆ, ಅಸಲನ್ನು ಮೀರಿ ಬಡ್ಡಿ ಕಟ್ಟಿರ್ತಾರೆ, ಬಡ್ಡಿಗೆ ಚಕ್ರ ಬಡ್ಡಿ ಕಟ್ಟಿರ್ತಾರೆ. ಇನ್ನೂ ಕೂಡ ಆ ಧನದಾಹಿ ಮೈಕ್ರೋ ಫೈನಾನ್ಸ್ಗಳು ದುಡ್ಡನ್ನು ಕಸಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಹಗಲು ರಾತ್ರಿ ಅನ್ನೋದೇ, ಬೆಳಗ್ಗೆ 6 ಗಂಟೆ, ರಾತ್ರಿ 12 ಗಂಟೆ ಅಂದೆ ಗೌರವವನ್ನು ಲೆಕ್ಕಿಸದೆ ಅವರ ಮನೆ ಮುಂದೆ ಹೋಗಿ ಹಣ ಕೊಡಿ ಅನ್ನುವಂತಹ ಒಂದಷ್ಟು ಕಿರುಕುಳದ ನಡುವೆ ರಾಜ್ಯ ಸರ್ಕಾರ ಆ ಮೈಕ್ರೋ ಫೈನಾನ್ಸ್ ಕಡಿವಾಣ ಹಾಕೋದಕ್ಕೆ ಸುಗ್ರೀವಾಜ್ಞೆಯ ಮಾರ್ಗವನ್ನು ಅನುಸರಿಸ್ತಾ ಇದೆ. ಅದರ ಜಾರಿ ಸಂಬಂಧ ಈಗ ಸಭೆ ಕೂಡ ನಡೆಯಲಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ನೋಡಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಹಲವು ಕಡೆ ಹಲವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು. ನಿನ್ನೆ ಎಲ್ಲ ಮೊನ್ನೆ ಒಂದು ವಿಡಿಯೋ ಕೂಡ ಬರ್ತಾ ಇತ್ತು. ಅದರಲ್ಲಿ ವೃದ್ಧ ಹೆಣ್ಮಗಳ ಹತ್ರ ಹೋಗಿ ಮೈಕ್ರೋ ಫೈನಾನ್ಸ್ನವರು ತಾಕೀತು ಮಾಡ್ತಿರ್ತಾರೆ. ಹಣ ಕಟ್ಟಬೇಕು, ಇವತ್ತೇ ಕಟ್ಟಬೇಕು ಅಂತ ಹೇಳ್ತಿರ್ತಾರೆ. ಮನನೊಂದಂತಹ ವೃದ್ಧೆ ಆತ್ಮಹತ್ಯೆಗೆ ಶರಣಾಗ್ತಾರೆ. ಆ ವಿಷಯ ಗೊತ್ತಾಗ್ತಾ ಇದ್ದಂತೆ ಆಕೆಯ ಪತಿ ಸಾವಿಗೀಡಾಗ್ತಾರೆ. ಆ ಯುವಕ ಕಂಗಾಲಾಗಿ ಈಗ ಒಬ್ಬಂಟಿ ಜೀವನ, ಅನಾಥ ಜೀವನ ಅನ್ನುವಂತಹ ಸಿಚುವೇಶನ್. ಇದು ಒಂದು ಮನೆ ಕಥೆಯಲ್ಲ. ರಾಜ್ಯದ ಹಲವಾರು ಕಡೆ ಈ ಮೈಕ್ರೋ ಫೈನಾನ್ಸ್ನ ಹಾವಳಿಗೆ ತುತ್ತಾದಂಥವರ ಸಂಕಷ್ಟ ಅಷ್ಟಿಷ್ಟಲ್ಲ. ಕಷ್ಟ ಕಾಲಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೋ, ಮಗಳ ಮದುವೆಗೋ, ಮಗನ ವ್ಯಾಪಾರಕ್ಕೋ ಸಾಲವನ್ನು ಮಾಡಿರ್ತಾರೆ. ಆದರೆ ಸಾಲವನ್ನು ಸಕಾಲಕ್ಕೆ ತೀರಿಸಲಾಗದಂತಹ ಪರಿಸ್ಥಿತಿ ಅವರದ್ದಾಗಿರುತ್ತೆ. ಹಲವಾರು ಸಂದರ್ಭಗಳಲ್ಲಿ ಏನಾಗಿದೆ ಅಂದರೆ, ಅಸಲನ್ನು ಮೀರಿ ಬಡ್ಡಿ ಕಟ್ಟಿರ್ತಾರೆ, ಬಡ್ಡಿಗೆ ಚಕ್ರ ಬಡ್ಡಿ ಕಟ್ಟಿರ್ತಾರೆ. ಆದರೂ ಕೂಡ ಈ ಧನದಾಹಿ ಮೈಕ್ರೋ ಫೈನಾನ್ಸ್ಗಳು ಕೆಲವೊಂದು ನಿಯಮಾವಳಿಗಳನ್ನು ಮೀರಿ ಜನಸಾಮಾನ್ಯರನ್ನು ಹೈರಾಣಾಗಿಸ್ಬಿಟ್ಟಿದ್ದಾವೆ. ಹಾಗಾಗಿ ರಾಜ್ಯ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೊ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಸುಗ್ರೀವಾಜ್ಞೆ ಏಕೈಕ ಮಾರ್ಗ ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥ ಕರ್ನಾಟಕ ಕಾಂಗ್ರೆಸ್ ಆ ಸುಗ್ರೀವಾಜ್ಞೆ ಜಾರಿ ಮಾಡುವುದಾದರೆ ಇರುವಂಥ ಸಾಧಕ ಬಾಧಕಗಳೇನು, ಆ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇದು. ಈ ಸಭೆಯಲ್ಲಿ ಒಂದಷ್ಟು ಮಾಹಿತಿಯಂತೂ ಲಭ್ಯವಾಗುತ್ತೆ. ಈಗ ಜಾರಿ ಮಾಡೋದಾದರೆ ಇಲ್ಲಿ ಯಾವ ರೀತಿ ಸುಗ್ರೀವಾಜ್ಞೆ ಅನ್ನೋದು ಕೆಲಸ ಮಾಡುತ್ತೆ. ಯಾಕಂದರೆ ರಾಜ್ಯಪಾಲರ ಹತ್ರ ಅನುಮತಿಯನ್ನು ಪಡೆದುಕೊಂಡು ಬರುವ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಕೇಳಿದಂಥ ಪ್ರಶ್ನೆ ಒಂದೇ. ಈಗ RBIನಿಂದ ಅನುಮತಿಯನ್ನು ಪಡೆದುಕೊಂಡೇ ಸಾಲ ಸೌಲಭ್ಯವನ್ನು ಮೈಕ್ರೋ ಫೈನಾನ್ಸ್ಗಳು ಕೊಡ್ತಾವೆ ಅನ್ನೋದಾದರೆ ಅವುಗಳ ರಕ್ಷಣೆಯೂ ಆಗಬೇಕು, ಜನಸಾಮಾನ್ಯರ ರಕ್ಷಣೆಯೂ ಕೂಡ ಆಗಬೇಕು. ಹಾಗಾಗಿ ಕೆಲವೊಂದು ನಿಯಮಗಳನ್ನು ಸಡಿಲಿಸಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಸೊ ಇದೆಲ್ಲವನ್ನು ಗಮನಿಸಿರುವಂಥ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಯಾವ ರೀತಿ ಜಾರಿ ಮಾಡುತ್ತೆ ಅನ್ನೋದು ಕುತೂಹಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.